ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರವನ್ನ ಕಾಂಗ್ರೆಸ್ ಸರ್ಕಾರ ತಂದು ನಿಲ್ಲಿಸಿದೆ. ಕಿರಣ್ ಮುಜುಮ್ದಾರ್ ಶಾ ಹೇಳಿದ್ರು, ಯಾವುದೋ ಉದಾಹರಣೆ ಕೊಟ್ಟು ಹೇಳಿದ್ರು, ಯಾರೋ ವಿದೇಶಿಯರು ಬಂದಿದ್ರು, ಯಾಕೆ ಹಿಂಗೆ ರಸ್ತೆ ಇದೆ ಅಂತ ಕೇಳಿದ್ರು. ಇದು ಅವ್ರು ಕೇಳಿರುವುದೇ ತಪ್ಪಾಯಿತು. ಇಷ್ಟು ವರ್ಷದಿಂದ ಕರ್ನಾಟಕದಲ್ಲಿ ಅವರಿದ್ದಾರೆ. ಬಯೋಕಾನ್ನ ಐಕಾನ್ ಅಂತ ಇಡೀ ದೇಶ ಅವರನ್ನು ಗುರುತು ಮಾಡುತ್ತೆ. ಆ ಭಾಗದ ಹಲವಾರು ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ, ಹಾಸ್ಪಿಟಲ್ ಅನ್ನ ನಡೆಸ್ತಾ ಇದ್ದಾರೆ. ಅವರು ರಸ್ತೆಗಳು ಯಾಕೆ ಗುಂಡಿ ಬಿದ್ದಿದ್ದಾವೆ, ಸ್ವಚ್ಛತೆ ಯಾಕೆ ಆಗಿಲ್ಲ ಅನ್ನೋದು ಕೇಳಿದ್ದೇ ತಪ್ಪಾಯಿತು. ಎಲ್ಲಾ ಮಂತ್ರಿಗಳು ಅವರ ಮೇಲೆ ಮುಗಿಬಿದ್ದಿದ್ದಾರೆ. ಮೋಹನ್ ದಾಸ್ ಪೈ ಹೇಳಿದ್ರು, ಇವರಿಗೆ ಕಿವಿ ಕೇಳಿಸಲ್ಲ. ಯಾರು ಸರ್ಕಾರದ ವೈಫಲ್ಯತೆಯನ್ನು ಮಾತಾಡ್ತಾರೆ ಅವರ ವಿರುದ್ಧ ಅವರ ವಿರುದ್ಧ ಎಲ್ಲರೂ ಮಾತಾಡುವಂತ ಕೆಲಸವನ್ನ ಕರ್ನಾಟಕ ರಾಜ್ಯದ ಮಂತ್ರಿಗಳು ಮಾಡ್ತಾ ಇದ್ದಾರೆ. ಎಷ್ಟು ಜಿಲ್ಲೆಗೆ ನೀವು ಪ್ರವಾಸ ಹೋಗಿದ್ರಿ, ರಾಜ್ಯದಲ್ಲಿ ನೆರೆ ಬಂತು, ಎಷ್ಟು ಪರಿಹಾರ ಕೊಟ್ರಿ ಮತ್ತು ಎಷ್ಟು ಜಿಲ್ಲೆಗಳಿಗೆ ಹೋಗಿ ನೀವು ರಿವ್ಯೂ ಮೀಟಿಂಗ್ ಮಾಡಿದ್ರಿ. ನೆರೆ ಬಂದಂತ ಸಂದರ್ಭದಲ್ಲಿ ಅವರನ್ನು ಕೇಳುವವರು ಯಾರು? ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಿಂದೆ ಎಂದೂ ಬಾರದಂತ ಮಳೆ ಬರ್ತಾನೆ ಇದೆ, ಇನ್ನೂ ಬರ್ತಾ ಇದೆ. ಜನ ಸತ್ತಿದಾರೋ, ಜನ ಬದುಕಿದಾರೋ, ಇದನ್ನು ಕೇಳುವಂತ ಸರ್ಕಾರ ಬದುಕಿಲ್ಲ. ಒಬ್ಬ ಮಂತ್ರಿ ಜಿಲ್ಲೆಗಳಲ್ಲಿ ಹೋಗಿ ರಿವ್ಯೂ ಮೀಟಿಂಗ್ ಮಾಡ್ತಾ ಇಲ್ಲ. ಅವ್ರದೇ ಶಾಸಕರ ನೋವುಗಳನ್ನ ಕೇಳ್ತಾ ಇಲ್ಲ. ಗ್ಯಾರಂಟಿ ಎಷ್ಟು ವಿತರಣೆ ಆಗ್ತಾ ಇದೆ, ಎಷ್ಟು ಜನಕ್ಕೆ ತಲುಪ್ತಾ ಇದೆ ಅಂತ ರಿವ್ಯೂ ಆಗ್ತಾ ಇಲ್ಲ. ಅದಕ್ಕೊಂದು ಗ್ಯಾರಂಟಿ ಸಮಿತಿ ಅಧ್ಯಕ್ಷರನ್ನ ಜಿಲ್ಲಾವಾರು ಮಾಡಿದ್ದಾರೆ. ಅವರು ಅವರದೇ ಕಾರುಗಳಲ್ಲಿ ತಿರುಗಾಡ್ಕೊಂಡು ಮಜಾ ಮಾಡ್ತಾ ಇದ್ದಾರೆ. ಒಂದೇ ಒಂದು ದಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿ 2.5 ವರ್ಷ ಆಯ್ತು, ಜಿಲ್ಲೆಗಳಿಗೆ ಹೋಗಿ ಕೂತ್ಕೊಂಡು 2 ಗಂಟೆ ರಿವ್ಯೂ ಮಾಡಿದನ್ನ ನಾವ್ಯಾರು ಕಂಡಿಲ್ಲ. ರಸ್ತೆಯಲ್ಲಿ ಹೋಗಲ್ಲ, ಯಾಕಂದ್ರೆ ರಸ್ತೆ ಸರಿ ಇಲ್ಲ ಅಂತ ನೋಡಕ್ಕೆ ರಸ್ತೆಯಲ್ಲಿ ಹೋಗ್ಬೇಕಲ್ಲ. ಎಲ್ಲಿ ಹೋದ್ರೂ ಅವ್ರು ಚಾಪರ್ ಅಲ್ಲಿ ಹೋಗ್ತಾರೆ, ಇಳಿತಾರೆ, ಜನರನ್ನು ಭೇಟಿ ಮಾಡಲ್ಲ, ಅವರ ಅಭಿಪ್ರಾಯ ಕೇಳಲ್ಲ. ಅಲ್ಲಿ ಯಾವುದೊಂದು ಕಾರ್ಯಕ್ರಮದಲ್ಲಿ ನಾಮಕಾವಾಸ್ತೆ ಭಾಗವಹಿಸ್ತಾರೆ, ವಾಪಸ್ ಬರ್ತಾರೆ ಮತ್ತೆ ಬೆಂಗಳೂರಿಗೆ. ಯಾವ ವಿಭಾಗ ಕೇಂದ್ರದಲ್ಲಿ ನೀವು ಎಷ್ಟು ದಿನ ವಾಸ ಇದ್ರಿ, ಯಾವ ಜಿಲ್ಲೆಯಲ್ಲಿ ನೀವು ಎಷ್ಟು ದಿನ ವಾಸ ಇದ್ರಿ, ಯಾವ ಜಿಲ್ಲೆಯಲ್ಲಿ ನೀವು ರಸ್ತೆಯಲ್ಲಿ ಓಡಾಡಿದ್ರಿ, ನಿಮ್ಮ ಮಂತ್ರಿಗಳನ್ನ ಎಷ್ಟು ಬಾರಿ ನೀವು ಇಂಥ ಜಿಲ್ಲೆಗಳಿಗೆ ಕಳಿಸಿದ್ರಿ, ಯಾರು ಕೇಳೋರು ರಾಜ್ಯದಲ್ಲಿ? ನಿಮ್ಮದೇ ಜಿಲ್ಲೆಯಲ್ಲಿ ಮೊನ್ನೆ ದಸರಾ ನಡೀತು, ಹಕ್ಕಿ ಪಿಕ್ಕಿ ಜನಾಂಗ ಪಾಪ ಅವರು ಕಲಬುರಗಿಯಿಂದ ಬಲೂನ್ ಮಾರಕ್ಕೆ ಅಂತ ಬಂದಿದ್ರು. ನಿಮ್ಮ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂದ್ರೆ ನಿಮ್ಮ ಮೂಗಿನ ನೇರದ ಕೆಳಗೆ ಆ ಮಗುವನ್ನು ಎತ್ಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ರು, ಕೊಲೆ ಮಾಡಿದ್ರು. ಏನ್ ನಡೀತಿದೆ ರಾಜ್ಯದಲ್ಲಿ? ಇದೆಲ್ಲವನ್ನ ಕೂಡ ದಿಕ್ಕು ತಪ್ಪಿಸಕ್ಕೆ ಇವತ್ತು 2 ಘಟನೆ ನಡೆದಿದೆ. ಜನ ಬೇಸರೆ. ಅದಕ್ಕೆ ಜನರ ದೃಷ್ಟಿಕೋನವನ್ನ, ಅವರ ಮೂಡನ್ನ ಬೇರೆ ಕಡೆ ತಿರುಗಿಸಬೇಕು. ಅದಕ್ಕೆ ಏನ್ ಮಾಡ್ಬೋದು? ಅದಕ್ಕೆ ಪ್ರಿಯಾಂಕ ಖರ್ಗೆಯನ್ನ ಚೂ ಬಿಟ್ಟಿದ್ದಾರೆ. RSS ಅನ್ನ ಬ್ಯಾನ್ ಮಾಡಿ, RSS ಮೇಲೆ ಲಗಾಮು ಹಾಕಿ ಪತ್ರ ಬರೆಯೋದು, ಅದೊಂದು ದೊಡ್ಡ ಸುದ್ದಿ ಆಗೋದು. ಇದನ್ನ RSS ಅವರು ಸುದ್ದಿ ಮಾಡ್ತಾ ಇಲ್ಲ. ಅವ್ರು ಇವರಿಗೆ ಡೋಂಟ್ ಕೇರ್. ಅವ್ರು ಯಾಕೆ ಕೇರ್ ಮಾಡ್ತಾರೆ? ನೆಹರು ಅವರಿಗೆ ಎದುರದ RSS, ಇಂದಿರಾ ಗಾಂಧಿ ಅವರಿಗೆ ಎದುರದ RSS, ಪ್ರಿಯಾಂಕಾ ಖರ್ಗೆ ಅಂತ ಚಮಚನಿಗೆ ಎದುರುವಂತ ಪ್ರಶ್ನೆನೇ ಬರಲ್ಲ. ಇಂಥ ಸಿದ್ದರಾಮಯ್ಯನ ಸರ್ಕಾರವನ್ನ ನಾವು ದೇಶದಲ್ಲಿ ಬಹಳ ನೋಡ್ತಾ ಇದ್ದೀವಿ. 1-2-3 ರಾಜ್ಯದಲ್ಲಿ ಸರ್ಕಾರ ನಡೆಸಿಕೊಂಡು ನಾವೇನೋ RSSಗೆ ಬಿಜೆಪಿಗೆ ಹೆದರಿಸ್ತೀವಂತಂದ್ರೆ ಇದು ಮೂರ್ಖತನ. ಅಷ್ಟು ಕಾಮನ್ ಸೆನ್ಸು, ಅಷ್ಟು ಸಾಮಾನ್ಯ ಜ್ಞಾನ ಇಲ್ಲದಂತ ಮಂತ್ರಿಗಳು ಮತ್ತು ಸರ್ಕಾರ ಇಲ್ಲಿದೆ. ಅದರ ಮೇಲೆ ಸಿದ್ದರಾಮಯ್ಯನವರು ನೋಟು ಬರೀತಾರೆ. ಇದನ್ನ ಪರಿಶೀಲನೆ ಮಾಡಿ. ಏನ್ ಪರಿಶೀಲನೆ ಮಾಡಬೇಕು? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ 1948ರಲ್ಲಿ ಬ್ಯಾನ್ ಮಾಡಿದ್ರೆ ಏನಾಯ್ತು? ನೀವೇನು ಮಾಡಕ್ಕಾಗಿಲ್ಲ. 1975ರಲ್ಲಿ ನಮ್ಮೆಲ್ಲ ನಾಯಕರನ್ನ ಅರೆಸ್ಟ್ ಮಾಡಿದ್ರಿ.
ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಹಳೆ ಜೈಲಲ್ಲಿ ನಮ್ಮ ವಾಜಪೇಯಿ ಅವರು ಅದ್ವಾನಿ ಅವರು ಇದ್ರು. ಏನಾಯ್ತು? ನೀವೇನು ಮಾಡಕ್ಕಾಗಿಲ್ಲ. ಇವತ್ತು RSS ಒಂದು ಹೆಮ್ಮರವಾಗಿ ಬೆಳೆದಿದೆ. ನೆಹರು ಮಾಡಕ್ಕಾಗದನ್ನ, ಇಂದಿರಾ ಗಾಂಧಿ ಮಾಡಕ್ಕಾಗದನ್ನ, ಕೇವಲ ಮಲ್ಲಿಕಾರ್ಜುನ ಖರ್ಗೆಯ ಹೆಸರಲ್ಲಿ ಬದುಕ್ತಾ ಇರುವಂತ ಪ್ರಿಯಾಂಕಾ ಗಾಂಧಿ ಮಾಡಕ್ಕಾಗತ್ತಾ? ಕುರ್ಚಿಗಾಗಿ ದಿನನಿತ್ಯ ಜಗಳಾಡ್ತಾ ಇರುವಂತ ಸಿದ್ದರಾಮಯ್ಯ ಮಾಡಕ್ಕಾಗತ್ತಾ?